ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ತರಕಾರಿ ಹಾಕಿಬಿಟ್ಟು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಕುಕ್ಕರಲ್ಲಿ ನಾನು ಈ ಕ್ಯಾರೆಟ್ ಮತ್ತು ಬೀನ್ಸನ್ನು ತುರಿದಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ, ನಾನು ಕುಕ್ಕರಲ್ಲಿ ಬೀನ್ಸ್ ಮತ್ತು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆಯೇ ನಾನು ಸ್ವಲ್ಪ ಕಾರ್ನ್ ಹಾಕ್ತೀನಿ ನೋಡಿ. ಕಾರ್ನ್ ನಾನು ಒಂದು 10-15 ಕಾರ್ನ್ ತಂದು ಅದನ್ನು ಈ ಥರ ಅಂದರೆ ಚಾಕುದಿಂದ ಮೇಲಿಂದ ಕೆಳಗಡೆ ಈ ಥರ ತೆಗೆದಿರ್ತೀನಿ. ಕೈಯಿಂದ ತೆಗಿಯೋಕ್ಕಾಗಲ್ಲ, ನಾನು ಚಾಕುದಿಂದ ತೆಗೆದಿಟ್ಬಿಟ್ಟು ಈ ಥರ ಸ್ಟಾಕ್ ಮಾಡಿ ಇಟ್ಟಿರ್ತೀನಿ ನೋಡಿ. ಫ್ರೀಝರಲ್ಲಿ ಸ್ಟಾಕ್ ಮಾಡಿ ಇಟ್ಟಿರ್ತೀನಿ. ಏನು ತುಂಬ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಯಾವಾಗ ಬೇಕೋ ಆವಾಗ ತೆಗೆದುಬಿಟ್ಟು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಬಟಾಣಿನೂ ಹಾಗೆಯೇ, ನಮಗೆ ಡಿಸೆಂಬರಲ್ಲಿ ಏಪ್ರಿಲಲ್ಲಿ 2 ಟೈಮ್ಸ್ ಬಟಾಣಿ ಸಿಗುತ್ತೆ. ಬಟಾಣಿನೂ ಸಿಪ್ಪೆ ತೆಗೆದುಬಿಟ್ಟು ಈ ಥರ ನಾನು ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟು ಸಾಕು. ಈಗ ಇದಕ್ಕೆ ಒಂದು ಸೀಟಿ ತಗೊಂಡ್ಬಿಟ್ರೆ ಆಯಿತು ನೋಡಿ. ಈಗ ನಾನು ನೀರು ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಬೇಡ, ಇದು ಮುಳುಗಿದ್ರೆ ಸಾಕು. ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಕುಕ್ಕರಲ್ಲಿ ನೀರು ಹಾಕಿದ್ದೀನಿ ನಾನು. ಇದು ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ಕಾರ್ನ್ ಹಾಕಿಬಿಟ್ಟು ಕುಕ್ಕರಲ್ಲಿ ನೀರು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿದ್ದೀನಿ. ಈಗ ಒಂದೇ ಸೀಟಿ ಸಾಕು, ಜಾಸ್ತಿ ನೀರು ಹಾಕಬೇಡಿ. ಸ್ವಲ್ಪ ಅದು ಮುಳುಗಿದ್ರೆ ಸಾಕು. ನಾವು ಹಾಕಿರೋ ತರಕಾರಿ ಇದೆಯಲ್ಲ, ಅದು ಮುಳುಗಿಬಿಟ್ರೆ ಸಾಕು. ಜಾಸ್ತಿ ನೀರು ಬೇಕಾಗಿಲ್ಲ, ತುಂಬ ಹೊತ್ತು ಹಿಡಿಯುತ್ತೆ. ಇಲ್ಲ ಅಂದರೆ ಸಾಸಿವೆ ಪಟ ಆಗಿದೆ. ಈ ಕಡಲೆಬೇಳೆ ಹಾಕ್ಕೊಳ್ತೀನಿ ನೋಡಿ, ಇಷ್ಟು ಸಾಕು. ಇದು ಗೋಲ್ಡನ್ ಕಲರ್ ಆಗಿದೆ, ಇಷ್ಟು ಸಾಕು. ಈಗ ಕರಿಬೇವು ಹಾಕ್ತೀನಿ. ಈಗ ಹಾಕ್ತೀನಿ, ಶಾವಿಗೆ ಹಾಕ್ತೀನಿ. ಆಮೇಲೆ ಅದರ ಮೇಲೆ ನಾನು ಬ್ಯಾಂಬಿನೋ ಶಾವಿಗೆ ಹಾಕೋದು. ನನಗಿದು ತುಂಬ ಚೆನ್ನಾಗಾಗುತ್ತೆ. NTR ನನಗೆ ಮೆದು ಅನಿಸುತ್ತೆ. ಸೊ ನಾನು ಬ್ಯಾಂಬಿನೋನೇ ಹಾಕ್ತೀನಿ ಯಾವಾಗಲೂ. ನಮ್ಮಲ್ಲಿ ಸ್ವಲ್ಪ ಶಾವಿಗೆ ತಿಂತಾರೆ. ಈ ಥರ ಶಾವಿಗೆ ಮಾಡಿದ್ರೆ ತುಂಬ ಇಷ್ಟ ನನ್ನ ಮಕ್ಕಳಿಗೆಲ್ಲ, ಅಲ್ವಾ ಅಮ್ಮ? ಹೌದು. ನಮ್ಮ ರಚನೆಗೆ ಇಷ್ಟ, ತುಂಬ ಪ್ರಣತಿಗೂ ಇಷ್ಟ, ಎಲ್ಲರೂ ತಿಂತೀವಿ. ತರಕಾರಿ ಹಾಕ್ಬಿಟ್ಟು ಮಾಡ್ತೀನಲ್ಲ. ಹಾಗೆಯೇ ಇದರಲ್ಲಿ ಒಂದು ಸ್ಪೆಷಲ್ ಅಂದರೆ, ಇದು ಮ್ಯಾಗಿ ಗುನಾ ಮಸಾಲ ಅಂತ ಮ್ಯಾಗಿ ಪೌಡ್ರ್ ಬರುತ್ತಲ್ಲ, ಈ ಥರದ್ದು ಇದನ್ನು ಹಾಕ್ತೀನಿ. ಇದು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಚೆನ್ನಾಗಿ, ಅದಕ್ಕೆ ಅದು ಟೇಸ್ಟಿ ಆಗುತ್ತೆ. ಚೆನ್ನಾಗಿ ಇದನ್ನು ಕತ್ತಿಸಬಾರ್ದು, ಸ್ವಲ್ಪ ಗೋಲ್ಡನ್ ಕಲರ್ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇದರ ಮೇಲೆ ಕರಿಬೇವು ಹಾಕ್ತೀನಿ. ಎಲ್ಲ ಒಟ್ಟಿಗೆ ಮೇಲೆ ಕೆಳಗೆ ಮಾಡಿದ್ರೆ ಇದನ್ನು ಸ್ವಲ್ಪ ನಾನು ಈ ಆಯಿಲಲ್ಲೇ ಆಯಿಲ್ ತುಪ್ಪ ಹಾಕಿದ್ದೀನಲ್ಲ, ಅದರಲ್ಲೇ ಫ್ರೈ ಆಗಕ್ಕೆ ಬಿಡ್ತೀನಿ. ಇದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸಿಂಗ್ ಟೈಮ್ ಕರೆಕ್ಟ್. ಇವೆಲ್ಲ ನೀಟಾಗಿ ಎಣ್ಣೆ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಆಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಸಾಸಿವೆ ಪಟ ಅಂದ ತಕ್ಷಣ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವು ಹಾಕ್ಕೊಂಡೆ, ಶಾವಿಗೆ ಹಾಕ್ಕೊಂಡೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಶಾವಿಗೆ ಜೊತೆ ಮತ್ತು ಏನು ಹಾಕಿದ್ದೀನಮ್ಮ ನಾನು? ಮ್ಯಾಗಿ ಮಸಾಲ ಹಾಕಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಆದ ನಂತರ ನಾನು ಕೆಟಲಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಗೋಲ್ಡನ್ ಕಲರ್ ಆಗಿದೆ. ಉಪ್ಪು ಹಾಕ್ತಾ ಇದ್ದೀನಿ, ಕಲ್ಲು ಉಪ್ಪು ಹಾಕ್ತಿದ್ದೀನಿ. ಯಾಕಂದರೆ ಈಗ ನೀರು ಹಾಕ್ತೀವಲ್ಲ ಆವಾಗ ಮೆಲ್ಟ್ ಆಗುತ್ತೆ ಇದು. ಸೊ ಕಲ್ಲುಪ್ಪು ಹಾಕಿದ್ದೀನಿ ನೋಡಿ. ಕೈ ಬಿಡಬಾರ್ದು, ನೀಟಾಗಿ ಮೇಲೆ ಕೆಳಗಡೆ ಮಾಡ್ಕೋಬೇಕು. ಇದು ತಿರುಗಿಸ್ತಾನೆ ಇರಬೇಕು, ಇಲ್ಲ ಕತ್ತೋಗುತ್ತೆ. ಸಿಮ್ ಮಾಡ್ಕೊಂಬಿಡಿ ಇದನ್ನು, ಗ್ಯಾಸ್ ಸ್ಟವ್ ಸಿಮ್ ಮಾಡ್ಕೊಂಬಿಡಿ. ಹಾಗೆ ಇಲ್ಲಿ ನೋಡಿ, ಒಂದು ಸೀಟಿ ತೆಗೆದಿದ್ನಲ್ಲ, ಎಷ್ಟು ಚೆನ್ನಾಗಾಗಿದೆ, ಕಲರ್ಫುಲ್ಲಾಗಿ ಬೆಂದ್ಕೊಂಡ್ಬಿಟ್ಟಿದೆ. ಒಂದು ಕಡೆ ಕೆಟಲಲ್ಲಿ ನೀರು ಇಟ್ಟಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಆಗೋ ತನಕ ಅದು ಸರಿ ಹೋಗುತ್ತೆ.
ಈಗ ನೋಡಿ ಫ್ರೆಂಡ್ಸ್, ಈಗ ಇದು ಗೋಲ್ಡನ್ ಕಲರ್ ಆಗಿದೆ. ನಾನು ತರಕಾರಿ ಹಾಕ್ಕೊಳ್ತೀನಿ. ತರಕಾರಿಯನ್ನು ಹಾಕಿ ಮೇಲೆ ಕೆಳಗಡೆ ಮಾಡ್ಕೊಳ್ತೀನಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಯಾಕೆ ಗೊತ್ತಾ, ನಾವು ಇದು ಹಾಕಿದ್ದೀವಿ ಮ್ಯಾಗಿ ಪಾಕೆಟಲ್ಲಿ ಉಪ್ಪಿರುತ್ತೆ, ಮಸಾಲದಲ್ಲಿ ಉಪ್ಪಿರುತ್ತೆ. ಸೊ ಅದು ಹಾಕ್ಕೊಂಡಿದ್ದೀವಿ. ಈಗ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೀರು ಹಾಕಿಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀನಿ ನಾನು. ಇಷ್ಟು ಕಾಯಿ ತುರಿ ಸಾಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ತಿಂದುಬಿಟ್ರೆ ಮತ್ತು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ನೋಡಿ. ನೋಡಿ ಫ್ರೆಂಡ್ಸ್, ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ, ಬಿಸಿ ನೀರು. ಇಷ್ಟು ನೀರು ಬೇಕಾಗತ್ತೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ತೀನಿ ನಾನು. ಕಲರ್ಫುಲ್ ಆದಂತಹ ತರಕಾರಿ ಮ್ಯಾಗಿ ರೆಡಿ. ಶಾವ್ಗೆ ಶಾವ್ಗೆ ಇದು ಮ್ಯಾಗಿ ಥರನೇ ಅನ್ಸುತ್ತೆ ಅಲ್ವಾ? ಕರೆಕ್ಟ್. ಒಂದು ಮರ್ತೆ ಹೋಗ್ಬಿಡ್ತು ನನಗೆ. ಏನು ಹೇಳು, ಖಾರನೇ ಹಾಕಿಲ್ಲ ನಾನು ಅಲ್ವಾ? ಈಗ ಹಸಿಮೆಣಸಿನಕಾಯಿ ಹಾಕ್ಬಿಡೋಣ. ಯಾಕೆ ಮರ್ತೋದೆ ನಾನು? ಗಡಿಬಿಡಿ ಆಯಿತು. ಸ್ಕೂಲಿಗೆ ನಮ್ಮ ರಚನಂಗೆ ಸ್ಕೂಲಿಗೆ ಕಳಿಸ್ಬೇಕು ನೋಡಿ ಫ್ರೆಂಡ್ಸ್. ನಾನು ಏನೋ ಈ ಮೆಣಸು ಹಾಕೋದು ಮರ್ತೆ ಹೋಗ್ಬಿಟ್ಟಿದೆ. ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕಂದರೆ ತುಂಬ ಇದೆ ಅಲ್ವಾ, ಖಾರ ಸಾಕಾಗಲ್ಲ ಇಲ್ಲ ಅಂದರೆ. ಸೊ ಎಲ್ಲ ಈಗ ಇದು ಮಾಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಈ ಮಗಳಿಗೆ ಸ್ವಲ್ಪ ಸ್ಕೂಲಿಗೆ ಕಳಿಸ್ಬೇಕು. ದೊಡ್ಡವಳಿಗೇನೋ ತಿಂಡಿ ಊಟ ಏನೋ ಕೊಡಬೇಕಂತಿಲ್ಲ, ಅವಳು ಕಾಲೇಜಲ್ಲೇ ಕೊಡ್ತಾರೆ ಎಲ್ಲ. ಸೊ ಇವತ್ತಿಂದ ನಮ್ಮ ದೊಡ್ಡ ಮಗಳಿಗೂ ಕಾಲೇಜ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆನೇ 6:30 ಹೋಗಿದ್ದಾಳೆ ಪಾಪ. ಸೊ ಚಿಕ್ಕವಳಿಗ 8:00 ಹೋಗ್ತಾಳೆ. ಸೊ ಹಾಗಾಗ್ಬಿಟ್ಟು ನನಗೆ ಇದು ಮರ್ತೇ ಹೋಯಿತು ಹಸಿಮೆಣಸಿನ್ಕಾಯಿ ಹಾಕೋದು. ಸೊ ಇದರಲ್ಲಿ 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ನಾವು ಎಲ್ಲ ನೀರು ಹಾಕಿದ್ದೀನಲ್ಲ, ಇದು ಶಾವಿಗೆನ ಬೇಯಿಸೋಣ. ಇದರಲ್ಲಿ ಈ ಬೇಯತ್ತಿದ್ದು ಚೆನ್ನಾಗಿ. ನಾನು ಎಲ್ಲ ಒಂದೇ ಸಲ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಹಾಕಿದ್ದೀನಿ, ಕಾಯಿ ತುರಿನೂ ಹಾಕಿಬಿಟ್ಟಿದ್ದೀನಿ. ಉಪ್ಪನ್ನು ನೋಡಿಕೊಂಡ್ರೆ ಆಯಿತು, ಬಾಕಿ ಎಲ್ಲ ಕರೆಕ್ಟಾಗಿರುತ್ತೆ. ಉಪ್ಪು ಸ್ವಲ್ಪ ಕಡಿಮೆ ಹಾಕಿ, ಮ್ಯಾಗಿ ಪೌಡ್ರಲ್ಲಿ ಉಪ್ಪಿರುತ್ತೆ ನೋಡಿಕೊಂಡು ಹಾಕಿ. ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಯಾಕಂದರೆ ಲಾಸ್ಟಲ್ಲಿ ಹಾಕ್ಬೋದು ಉಪ್ಪನ್ನು. ಕಡಿಮೆ ಇದ್ದರೆ ತಿನ್ನೋಕ್ಕಾಗತ್ತೆ, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಇದು ಎಲ್ಲರಿಗೂ ಗೊತ್ತು. ಸೊ ನೋಡಿ ಫ್ರೆಂಡ್ಸ್, ಕಲರ್ಫುಲ್ ಆದಂತಹ ನಮ್ಮ ಶಾವಿಗೆ ರೆಡಿ ಆಗ್ತಾ ಇದೆ. ಇದು ಬೆಂದರೆ ಆಯಿತು. ರಚನಾ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ? ಹೌದಮ್ಮ. ಅಲ್ವಾ? ಹೌದು. ನಮ್ಮ ರಚನಾ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ರಚನಾ? ಹೌದು. ರಚನಾಗೆ ಇಷ್ಟ ಅಲ್ವಾ ರಚನಾ? ಹೌದು. ರಚನಾ 2-3 ಐಟಮ್ ತಿಂತಾಳೆ. ಶಾವ್ಗೆ ಫೇವ್ರೇಟ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಮ್ಯಾಗಿ ಪೌಡರ್ ಹಾಕ್ತೀವಲ್ಲ, ಸೊ ಹಾಗಾಗಿ ಮ್ಯಾಗಿ ಪೌಡರ್ ಟೇಸ್ಟ್ ಬೇಕಲ್ಲ ಅದಕ್ಕೆ. ಹಾಕಿಲ್ಲ ಅಂದ್ರೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಒಂದೊಂದ್ಸಲ ಹಾಕಲ್ಲ, ಹಾಗೆ ಮಾಡ್ತೀನಿ, ಆವಾಗ್ಲೂ ಚೆನ್ನಾಗಾಗತ್ತೆ, ಟೇಸ್ಟಿಯಾಗಿರುತ್ತೆ. ಹೌದಾ? ಹೌದು, ಮತ್ತೆ ಒಂದೊಂದ್ಸಲ ಹಾಕಲ್ಲ ನಾನು, ಗೊತ್ತಾಗಲ್ವಾ ನಿಮಗೆ? ಟೇಸ್ಟ್ ಎಂತ ರುಚಿ ಬಂದಿದೆ. ಈಗ ನಾನು ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಬಾಕಿ ಎಲ್ಲ ರೆಡಿ ಇದೆ. ಆಯಿತು, ಗಾರ್ನಿಷ್ ಮಾಡೋಣ ಈ ಕಾಯಿ ತುರಿನಿಂದ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ ಫ್ರೆಂಡ್ಸ್ ಅಲ್ವಾ? ಕೊತ್ತಂಬರಿ ಸೊಪ್ಪು ಬೇಡ ಇದಕ್ಕೆ. ಸ್ವಲ್ಪ ಜಾಸ್ತಿ ಆಗೋಯ್ತಾ ಏನು ಅಲ್ವಾ? ಅಲ್ವಾ? ತೋಪ ತುಂಬ ಬಿಡು. ತೋಪ ಅಲ್ಲಮ್ಮ ಇದು, ಆಮೇಲೆ ಕಾಯಿ ಪ್ಯಾನ್, ಇದು ಪ್ಯಾನ್ ಫುಲ್ ಆಗೋಗ್ಬಿಟ್ಟಿದೆ. ನಾನೇನು ಮಾಡಿ ಕನ್ನಡ ಬರೋಲ್ಲ. ನೀನು ನಮ್ಮ ಕೋಪಣಿ ವರ್ಡ್ಸ್ ಯೂಸ್ ಮಾಡ್ತಾ ಇದೀಯಾ. ತೋಪ ಅಲ್ಲ, ಪ್ಯಾನ್. ಪ್ಯಾನ್ ಪ್ಯಾನ್ ತುಂಬಿದೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದಂತಹ ರುಚಿಯಾದಂತಹ ಶಾವಿಗೆ ಉಪ್ಪಿಟ್ಟು ರೆಡಿ. ಕರೆಕ್ಟ್. ಉತ್ತರ ಸ್ವಲ್ಪ ಆರಿದ ನಂತರ ಉತ್ತರ ಆಗುತ್ತೆ ಫ್ರೆಂಡ್ಸ್. ಪ್ಲೇಟಿಂಗ್ ಮಾಡೋಣ ಅರ್ಚನಾ? ಹಾಂ,
ಜನ ತಿನ್ನಕ್ಕೆ ರೆಡಿ ಇದ್ದೀರು, ಟೇಸ್ಟ್ ಮಾಡಿದ್ರೆ ತಯಾರು ರೆಡಿ ಇದೆಯಾ? ಅವಾಗಿಂದ ರೆಡಿ ಇದ್ದೀನಿ. ರೆಡಿ ಇದೆಯಾ ಅಲ್ವಾ? ಕರೆಕ್ಟ್. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿ ಬರಲ್ಲ. ಅಲ್ಲ, ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ನಾನು ಹಾಕಲ್ಲ ಇದಕ್ಕೆ. ನಾನು ಇನ್ನೊಂದು ಥರ ಮಾಡ್ತೀನಿ, ಖಾಲಿ ಪ್ಲೇನ್ ಮಾಡಿದಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು. ಹೇಗಿದೆ ನೋಡ್ಲಿಕ್ಕೆ? ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಆಮೇಲೆ ಟೇಸ್ಟ್ ಆಗಿದೆ ಎಲ್ಲ ಹೇಳು ನನಗೆ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೀವು ಮಾಡಿ ಟೇಸ್ಟ್ ಕೊಡು ನೋಡೋಣ, ನಾನು ತಿಂತೀನಿ. ಚೆನ್ನಾಗಿ ಹೇಗಿದೆ ಅಮ್ಮ? ತಿನ್ನು ತಿನ್ನು. ಮತ್ತೆ ನಿಧಾನ, ನೀ ಬಿಸಿ ಇದೆ ನಿಧಾನ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಓಕೆ, ಫುಲ್ ಟಿಫನ್ ಖಾಲಿ ಮಾಡ್ಕೊಂಬರ್ಬೇಕು. ಹಾಂ, ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share and subscribe. Bye.